ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ನಗರದ ಹಲವು ಭಾಗಗಳಲ್ಲಿ ಒತ್ತುವರಿ ಕಾರ್ಯ ನಡೀತಾ ಇದೆ. ಕೇಂದ್ರ ಭಾಗದಲ್ಲಿ ಒತ್ತುವರಿ ಕಾರ್ಯದ ಬಳಿಕ ಇದೀಗ ನಗರದ ಉತ್ತರ ಭಾಗದಲ್ಲೂ ಕೂಡ ಒತ್ತುವರಿ ಕಾರ್ಯ ನಡೀತಾ ಇದೆ. ಉತ್ತರ ನಗರ ಪಾಲಿಕೆ ವಲಯ 2ರಲ್ಲಿ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ. ಯಲಹಂಕದ ಸಂದೀಪ್ ಉನ್ನಿಕೃಷ್ಣನ್ ರಸ್ತೆಯಲ್ಲಿ ತೆರವು ಕಾರ್ಯ ಏನ್ ನಡೀತಾ ಇದೆ, ಅದನ್ನ ಪಾದಾಚಾರಿ ಮಾರ್ಗ ಒತ್ತುವರಿ ಕಾರ್ಯ ತೆರವು ಕಾರ್ಯಾಚರಣೆಯನ್ನ ಸಿಬ್ಬಂದಿಗಳು ಮಾಡ್ತಿದ್ದಾರೆ. ವಿದ್ಯಾರಣ್ಯಪುರ, ಮಾರುತಹಳ್ಳಿ, ಹೆಬ್ಬಾಳ ವಿಭಾಗದ ಜಿಸಿ ರಸ್ತೆ ಹೀಗೆ ನಗರದ ಹಲವೆಡೆ ಫುಟ್ಪಾತ್ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಹೌದೌದೌದು. ಯಾರಾದ್ರೂ ತಗೊಳ್ತಾರ 700 ರೂಪಾಯಿ ಇದ್ರೆ ಅದನ್ನೇ 1,500 ಕೊಟ್ಟು ತಗೋಬೇಕು ಅಂದ್ರೆ ಯಾರು ತಗೋತಾರೆ? ಅವ್ರ ಕೈಲಾಗುತ್ತಾ? ದುಡ್ಡು ಇರುತ್ತಾ? ಒಬ್ಬೊಬ್ರು ದಿನಕ್ಕೆ 700 ರೂಪಾಯಿ ದುಡಿತಾರೆ. ಅವ್ರು 1,500 ಕೊಟ್ಟು ಒಂದ್ ಬಟ್ಟೆ ತಗೊಳಕ್ ಆಗುತ್ತಾ? ಸರ್ಕಾರದವರು ಮಿನಿಸ್ಟರ್ಗಳ ಹತ್ರ ದುಡ್ಡು ಇರುತ್ತೆ, ಬರ್ತಾರೆ, ಅವ್ರ ಮಕ್ಳು ಮಾಲಿಕ್ ಕಳಿಸ್ತಾರೆ, ತಗೋತಾರೆ. ಇಲ್ಲಿ ಬಡವ್ರು ಎಲ್ಲಿ ತಗೋತಾರೆ? ಮಿಡಲ್ ಕ್ಲಾಸ್ ಅವ್ರು ಎಲ್ಲಿ ತಗೋತಾರೆ? ಫುಟ್ಪಾತ್ ಅಲ್ಲಿ ಇದ್ರೆ ಕಡಿಮೆ ಆಗುತ್ತೆ, ತಗೋತಾರೆ. ಸಾವಿರಾರು ಜನ ಅನ್ನ ತಿಂತವ್ರೆ, ಸಾವಿರಾರು ಜನ ನಿಯಂತ ಕೆಲಸ ಮಾಡ್ತಾ ಇದಾರೆ ಇಲ್ಲಿ, ಆಯ್ತಾ? ಅವರೆಲ್ಲ ಏನ್ ಹೋಗ್ತಾರೆ, ಕಳ್ತನ ಮಾಡ್ತಾರೆ. ನಾಳೆ ದಿನ ಏನ್ ಮಾಡ್ತಾರೆ? ಏನ್ ಮಾಡ್ಬೇಕು ಅವರು? ಎಲ್ಲ ಡಿಗ್ರಿ ಮಾಡಿರೋ, ಎಲ್ಲ ಎಜುಕೇಟೆಡ್ ಇರೋದು, ಅವ್ರಿಗೆಲ್ಲ ಕೆಲಸ ಕೊಡ್ತಾರೆ ಗೌರ್ಮೆಂಟ್ ಅವರು? ಯಾರು ಕೊಡಿಸ್ತಾರೆ ಕೆಲಸ? ಹೇಳ್ರಿ, ನೀವ್ ಹೇಳಿ. ನಾವು ಸರ್ಕಾರ ಕೇಳ್ತಿದ್ವಿ, ನೀವು ಹೇಳ್ತಿದ್ರಲ್ಲ, ಅದಕ್ಕೆ ಕೇಳಿದ್ದು. ಸರ್ಕಾರ ಹೇಳುತ್ತೆ ಮೇಡಮ್, ಸರ್ಕಾರಗಳು ಹೇಳ್ದ ಇರ್ತಾರೆ, ಎಲ್ಲ ಕೇಳಕ್ಕಾಗಲ್ಲ. ಸರ್ಕಾರಗಳು ಮಾಡ್ಬೇಕಾದ್ರೆ ಅಭಿವೃದ್ಧಿ ಬೇಜಾನಿದೆ. ಯಾವ್ದು ಮಾಡಿದ್ದಾರೆ ಸರ್ಕಾರಗಳು? ಕಿತ್ತೋಗ್ರೆ ರೋಡ್ ರೆಡಿ ಮಾಡ್ತಾರ? ಬಿಬಿಎಂಪಿ ಅವರು ಟ್ಯಾಕ್ಸ್ಗಳು 1000 ಕೋಟಿ ಬರುತ್ತೆ, ಯಾರು ಮಾಡಿದ್ದಾರೆ? ಎಲ್ಲ ನಿಯತಕ್ಕೆ ಕೆಲಸ ಮಾಡಿದಾರಾ? ಹಾಗಾದ್ರೆ ರೋಡ್ ರೆಡಿ ಮಾಡಿದಾರಾ? ಕೆಲವೊಂದು ಅಭಿವೃದ್ಧಿ ಆಗಿದೆ, ಹಾಗೆ ಮಾಡಿದಾರಾ? ಎಲ್ಲರಿಗೂ ಗೌರ್ಮೆಂಟ್ ಕೆಲಸ ಕೊಡಿಸ್ತಾರೆ ಇವರು? ಓದಿರೋರು, ಎಜುಕೇಟೆಡ್ ಡಿಗ್ರಿಗಳಿದ್ದಾರೆ, ಎಲ್ಲ ಸರ್ಟಿಫಿಕೇಟ್ ತಗೊಂಡ್ಬರ್ತು ಕೆಲಸ ಕೊಡಿಸ್ತಾರಾ? ಇಲ್ಲೇ ನಾವು 15 ವರ್ಷದಿಂದಲೂ ಇದೀವಿ. ಯಾರು ಏನು ಹೇಳಿಲ್ಲ, ಏನು ಕೊಡಲ್ಲ, ಏನು ನೋಟಿಸ್ ಯಾರು ಕೊಟ್ಟಿಲ್ಲ ನಮ್ಗೆ. ಫುಟ್ಪಾತ್ ಅವರಿಂದ ಯಾವತ್ತೂ ಯಾರಿಗೂ ಪ್ರಾಬ್ಲಮ್ ಆಗಿಲ್ಲ. ಅವರೇ ಕ್ರಿಯೇಟ್ ಮಾಡ್ಕೊಂಡಿರೋದು, ಗ್ರೇಟ್ ಬೆಂಗಳೂರು ಮಾಡ್ತೀವಿ ಅಂತ. ಅವ್ರು ಹೇಳ್ತಾರೆ ಮಾಡೇ ಮಾಡ್ತಾರೆ, ಅವ್ರು ಮಾಡ್ತಾ ಇದಾರೆ. ಇವಾಗ ಮಿಕ್ತವ್ರು ಏನ್ ಮಾಡ್ಬೇಕು? ಇವಾಗ ಎಲ್ಲ ಎಜುಕೇಟೆಡ್ ಇದಾರೆ, ನಾಳೆ ಡಿಗ್ರಿ ಸರ್ಟಿಫಿಕೇಟ್ ತಗೊಬರ್ತೀವಿ, ಎಲ್ಲರಿಗೂ 50,000 ಸಂಬಳ ಕೊಡ್ತಾರಾ? ಕೇಳ್ತೀವಿ, ರಿಕ್ವೆಸ್ಟ್ ಮಾಡ್ಕೋತೀವಿ ಬಿಡಿ ಅಂತ. ಅವ್ರು ಬಿಟ್ರೆ ನೋಡ್ತೀವಿ, ಇಲ್ಲ ಅಂದ್ರೆ ಬೇರೆ ಏನಾದ್ರು ಮಾಡ್ಬೇಕಾಗುತ್ತೆ ಅಷ್ಟೇ. ಇಲ್ಲ ಹಾಕ್ಲೇಬೇಕು ನಾವು. ಯಶವಂತ್ ಅಂತ. ಉತ್ತರ ನಗರ ಪಾಲಿಕೆ ವಲಯ 2ರಲ್ಲಿ ಒತ್ತುವರಿ ತೆರವು ಕಾರ್ಯಾಚರಣೆ ಆಗ್ತಾ ಇದೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು, ಫುಟ್ಪಾತ್ ಒತ್ತುವರಿ ಕಾರ್ಯಾಚರಣೆ ಯಾವ ರೀತಿಯಾಗಿ ಚುರುಕನ್ನ ಪಡೆದುಕೊಂಡಿದೆ ಅಂತ ಹೇಳಿ. ಒಂದು ಫುಟ್ಪಾತ್ ಮೇಲೆ ಮಿನಿ ಅಂಗಡಿಯನ್ನೇ ತೆರೆದಿರುವಂತೆ ಕಾಣಿಸ್ತಾ ಇದೆ. ಆ ಅಂಗಡಿಯನ್ನ ತೆರವು ಮಾಡುವಂತಹ ಕಾರ್ಯಾಚರಣೆಯನ್ನ ಇದೀಗ ಸಿಬ್ಬಂದಿಗಳು ಮಾಡ್ತಿದ್ದಾರೆ. ಜೆಸಿಬಿ ಮೂಲಕ ಅಂಗಡಿ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಮತ್ತೊಂದು ಕಡೆಯಲ್ಲಿ ಮಲ್ಲೇಶ್ವರಂನ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಾ. ಮಲ್ಲೇಶ್ವರಂನಲ್ಲಿ ನಿಜಕ್ಕೂ ಕೂಡ ವ್ಯಾಪಾರಿಗಳು ಸ್ವಯಂ ಪ್ರೇರಿತರಾಗಿ ಅವರೇನೆ ತಮ್ಮ ಒತ್ತುವರಿಗಳೇನಿತ್ತು, ಅಂಗಡಿಗಳೇನಿತ್ತು, ಅವುಗಳನ್ನ ತೆರವು ಮಾಡುವಂತಹ ಕೆಲಸವನ್ನ ಸ್ವಯಂ ಪ್ರೇರಿತವಾಗಿ ಅವರೇ ಮಾಡಿದ್ದಾರೆ. ಕೇಂದ್ರ ಭಾಗದ ವ್ಯಾಪಾರಿಗಳು ನಮಗೆ ವಿಷಯ ಗೊತ್ತಿಲ್ಲ, ಇದರಿಂದಾಗಿ ನಾವು ಈ ರೀತಿಯಾಗಿ ಫುಟ್ಪಾತ್ ಮೇಲೆ ಅಂಗಡಿಗಳನ್ನ ಇಟ್ಟಿದ್ವಿ, 1.5 ಲಕ್ಷದಷ್ಟು ನಮಗೆ ನಷ್ಟ ಆಗಿದೆ ಅಂತ ಹೇಳಿ ಒಬ್ಬ ವ್ಯಾಪಾರಿ ಈಗಷ್ಟೇ ಹೇಳ್ಕೊಂಡಿದ್ರು. ಆದರೆ ಮಲ್ಲೇಶ್ವರಂ ವಿಭಾಗದ ವ್ಯಾಪಾರಿಗಳು ಏನಿದ್ದಾರೆ ಅವರಿಗೆ ಡೆಡ್ಲೈನ್ ಕೊಟ್ಟಿರುವಂತಹದ್ದು GBA ಅದನ್ನ ಮನವರಿಕೆ ಮಾಡುವಂತಹ ಕೆಲಸವನ್ನ ಮಾಡಿದೆ. ಹೀಗಾಗಿ ಡೆಡ್ಲೈನ್ ನಂತೆ ತಮ್ಮ ಒಂದು ಒತ್ತುವರಿ ಏನಿತ್ತು ಅದನ್ನ ತಾವೇ ಸ್ವಯಂ ಪ್ರೇರಿತವಾಗಿ ತೆರವುಗೊಳಿಸಿದ್ದಾರೆ. ಮಲ್ಲೇಶ್ವರಂ 18 ಕ್ರಾಸ್ ನಲ್ಲಿದ್ದೀನಿ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಹೋಗ್ಬೋದು.
ಜನ ಜಂಗುಳಿ ತುಂಬಿರ್ತಾ ಇತ್ತು. ಪ್ರತಿದಿನ ಕೂಡ ಈ ಭಾಗದಲ್ಲಿ ಫುಟ್ಪಾತ್ ಮೇಲೆ ಬೀದಿ ಬದಿ ವ್ಯಾಪಾರ ನಡೀತಾ ಇತ್ತು. ಅಂದ್ರೆ ಮೇಕಪ್ ಪ್ರಾಡಕ್ಟ್ಸ್ ಆಗಿರ್ಬೋದು, ಬಟ್ಟೆ ಆಗಿರ್ಬೋದು, ಬ್ಯಾಗ್ ಆಗಿರ್ಬೋದು, ಹೀಗೆ ಹಲವು ಅಂಗಡಿಗಳನ್ನ ಇಡ್ಲಾಗಿತ್ತು. ಇವತ್ತು ನೀವು ಗಮನಿಸಬಹುದು ಎಂಥ ಒಂದು ಆಶ್ಚರ್ಯ ಅಂದ್ರೆ ಫುಟ್ಪಾತ್ ಮೇಲೆ ಇಡ್ತಾ ಇದ್ದಂತ ವಸ್ತುಗಳನ್ನ ತಮ್ಮ ತಮ್ಮ ಅಂಗಡಿ ಒಳಭಾಗದಲ್ಲಿ ಇಟ್ಕೊಂಡಿದ್ದಾರೆ. ಪಾದಚಾರಿಗಳು ಆರಾಮಾಗಿ ಫುಟ್ಪಾತ್ ಮೇಲೆ ಓಡಾಡ್ತಾ ಇರುವಂತ ದೃಶ್ಯಗಳನ್ನ ಗಮನಿಸ್ತಾ ಇರಬಹುದು. ಇದು ಕಂಪ್ಲೀಟ್ ಜಾಮ್ ಆಗಿರ್ತಾ ಇತ್ತು, ಕಂಪ್ಲೀಟ್ ಅಂಗಡಿಗಳಿಂದ ಕೂಡಿರ್ತಾ ಇತ್ತು. ಆದ್ರೂ ಕೂಡ ಮಾಹಿತಿ ಇದ್ರೂ ಕೂಡ ಅಲ್ಲಿ ಇಲ್ಲಿ ಒಂದಷ್ಟು ಅಂಗಡಿಗಳನ್ನ ಇಟ್ಟಿರುವಂತದ್ದು. ಅಂದ್ರೆ ನೀವು ಗಮನಿಸಬಹುದು ಇವತ್ತು ಡೆಡ್ ಲೈನ್ ಅನ್ನ ಕೊಡಲಾಗಿತ್ತು. ಇವತ್ತು ಜುಲೈ 1 ಫುಟ್ಪಾತ್ ಒತ್ತುವರಿ ಕಾರ್ಯವನ್ನ ಮಾಡೋದಕ್ಕೆ ಅಧಿಕಾರಿಗಳು ಮುಂದಾಗಿರುವಂತದ್ದು. ಆ ಮಾಹಿತಿ ಇದ್ರೂ ಕೂಡ ಕೆಲವೊಂದು ಅಂಗಡಿಗಳನ್ನ ಇಟ್ಟಿರುವಂತದ್ದು. ಅಂದ್ರೆ ಪಾದಚಾರಿ ಮಾರ್ಗವನ್ನ, ಸಾರ್ವಜನಿಕರು ಓಡಾಡಬೇಕಾಗಿರೋ ಜಾಗವನ್ನ ತಾವು ವ್ಯಾಪಾರ ಮಾಡೋಕೆ ಬಳಸ್ಕೊಳ್ತಾ ಇರುವಂತದ್ದು. ಅಂದ್ರೆ ಇನ್ನ ಕೆಲ ಗಂಟೆಗಳಲ್ಲಿ ಇದನ್ನು ಕೂಡ ಒತ್ತುವರಿ ತೆರವನ್ನ ಮಾಡ್ತಾರೆ ಅಧಿಕಾರಿಗಳು. ನೀವು ನೋಡಬಹುದು ಅಂದ್ರೆ ಕಂಪ್ಲೀಟ್ ಆಗಿ ಜಾಮ್ ಆಗ್ತಾ ಇತ್ತು. ಆದ್ರೆ ಇವತ್ತು ಆಲ್ಮೋಸ್ಟ್ 90% ವ್ಯಾಪಾರಸ್ಥರು ಸ್ವಯಂ ಪ್ರೇರಿತವಾಗಿ ಫುಟ್ಪಾತ್ ನ ಅಂಗಡಿಗಳನ್ನ ಇಟ್ಟಿರುವಂತದ್ದಾದ್ರೆ ಕೆಲವೊಂದಿಷ್ಟು ವ್ಯಾಪಾರಸ್ಥರಿಗೆ ಇನ್ನೂ ಕೂಡ ಬುದ್ಧಿ ಬಂದಿಲ್ಲ ಅಂತ ಅನ್ಸುತ್ತೆ. ಜಿಬಿಎ ಅಧಿಕಾರಿಗಳೇ ಸ್ಥಳಕ್ಕೆ ಬರಬೇಕು ಅಂತ ಅನ್ಸುತ್ತೆ. ಯಾಕಂದ್ರೆ ಇನ್ನೂ ಕೂಡ ಫುಟ್ಪಾತ್ ಮೇಲೆ ಅಂಗಡಿ ಇಟ್ಟಿರುವಂತಹ ಒಂದು ದೃಶ್ಯಗಳನ್ನ ಸದ್ಯ ಮಲ್ಲೇಶ್ವರಂ 18 ಕ್ರಾಸ್ ನಲ್ಲಿ ನಾವು ಗಮನಿಸಬಹುದು. ಅಂದ್ರೆ ಇಲ್ಲಿ ಈ ಭಾಗದಲ್ಲಿ 1.4 ಕಿಲೋಮೀಟರ್ ಅಷ್ಟು ಫುಟ್ಪಾತ್ ಒತ್ತುವರಿ ತೆರವನ್ನ ಮಾಡೋದಕ್ಕೆ ಜಿಬಿಎ ಅಧಿಕಾರಿಗಳಿಗೆ ಸೂಚನೆ ಕೊಡಲಾಗಿದೆ. ಮಲ್ಲೇಶ್ವರಂ 5th ಕ್ರಾಸ್ ಇಂದ 8th ಕ್ರಾಸ್ ವರೆಗೂ ಕೂಡ ಫುಟ್ಪಾತ್ ಅನ್ನ ಕ್ಲೀನ್ ಮಾಡಬೇಕು ಅನ್ನುವಂತ ಸೂಚನೆ ಕೊಡಲಾಗಿದೆ. ಆದ್ರೆ 90% ಆಲ್ಮೋಸ್ಟ್ ಸ್ವಯಂ ಪ್ರೇರಿತವಾಗಿ ತೆರವನ್ನ ಮಾಡಿದ್ರೆ ಇನ್ನೊಂದಷ್ಟು ವ್ಯಾಪಾರಸ್ಥರು ಈಗಲೂ ಕೂಡ ಫುಟ್ಪಾತ್ ಮೇಲೆ ಅಂಗಡಿಗಳನ್ನ ಇಟ್ಕೊಂಡಿರುವಂತದ್ದು. ವಿಡಿಯೋ ಜರ್ನಲಿಸ್ಟ್ ಪ್ರಶಾಂತ್ ಜೊತೆ ಚಂದನಾ ಶೆಟ್ಟಿ, ನ್ಯೂಸ್ ಫಸ್ಟ್, ಬೆಂಗಳೂರು. ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಾ, ಸಂದೀಪ್ ಉನ್ನಿಕೃಷ್ಣನ್ ರಸ್ತೆ ಆಗಿರ್ಬೋದು, ವಿಜಯನಗರ ಆಗಿರ್ಬೋದು, ಕತ್ರಿಗುಪ್ಪೆ ಆಗಿರ್ಬೋದು, ಹಾಗೇನೆ ವಿದ್ಯಾರಣ್ಯಪುರ, ಈ 4 ಭಾಗಗಳ ದೃಶ್ಯಗಳನ್ನ ನಾವು ಸ್ಕ್ರೀನ್ ಮೇಲೆ ತೋರಿಸುವಂತಹ ಪ್ರಯತ್ನವನ್ನ ಮಾಡಿದ್ದೀವಿ. ಈ 4 ಭಾಗಗಳಲ್ಲೂ ಕೂಡ ಫುಟ್ಪಾತ್ ತೆರವು ಕಾರ್ಯಾಚರಣೆಯನ್ನ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ. ಜಿಬಿಎ ಸಿಬ್ಬಂದಿಗಳು ಸ್ಥಳಕ್ಕೆ ಬೆಳಗ್ಗೆಯೇ ಆಗಮಿಸಿದ್ದಾರೆ, ಕಾರ್ಯಪ್ರವೃತ್ತರಾಗಿದ್ದಾರೆ. ಕೊಟ್ಟ ಡೆಡ್ ಲೈನ್ ಅಂತೆಯೇ ತೆರವು ಕಾರ್ಯಾಚರಣೆಯನ್ನ ಇವತ್ತು ಮಾಡ್ತಿದ್ದಾರೆ. ವ್ಯಾಪಾರಿಗಳಿಗೆ ಅವರು ಯಾವುದೇ ರೀತಿಯಾದಂತಹ ವಿರೋಧವನ್ನ ವ್ಯಕ್ತಪಡಿಸಿದ್ರೂ ಕೂಡ ಇವತ್ತು ಅವರಿಗೆ ಅವಕಾಶ ಇಲ್ಲ. ಯಾಕಂತ ಹೇಳಿದ್ರೆ ಈ ಹಿಂದೆಯೇ ಡೆಡ್ ಲೈನ್ ಅನ್ನ ಫಿಕ್ಸ್ ಮಾಡಲಾಗಿತ್ತು. ಜುಲೈ 1ನೇ ತಾರೀಕು ಬುಧವಾರ ನೀವೇನು ಫುಟ್ಪಾತ್ ಅನ್ನ ಒತ್ತುವರಿ ಮಾಡ್ಕೊಂಡಿದ್ದೀರಾ ಅದನ್ನ ತೆರವು ಮಾಡುವಂತಹ ಕಾರ್ಯಾಚರಣೆಗೆ ನಾವು ಇಳಿತೀವಿ ಅಂತ ಹೇಳಿ ಡೆಡ್ ಲೈನ್ ಅನ್ನ ಕೊಟ್ಟಾಗಿತ್ತು. ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿರುವಂತಹ ಕೃಷ್ಣ ಬೈರೇಗೌಡ ಅವರು ಸ್ಟ್ರಿಕ್ಟ್ ಆಗಿ ಸೂಚನೆಯನ್ನ ಕೊಟ್ಟಿದ್ರು. ಯಾವುದೇ ಕಾರಣಕ್ಕೂ ಕೂಡ ಅವರಿಗೆ ಅವರ ಮನವಿಗೆ ಆಸ್ಪದವನ್ನ ಕೊಡೋದಿಲ್ಲ. ಬುಧವಾರ ಡೆಡ್ ಲೈನ್ ಅನ್ನ ಫಿಕ್ಸ್ ಮಾಡಲಾಗಿದೆ. ಅವತ್ತು ನಾವು ಕಾರ್ಯಪ್ರವೃತ್ತರಾಗ್ತೀವಿ. ನೀವೇನು ಫುಟ್ಪಾತ್ ಅನ್ನ ಒತ್ತುವರಿ ಮಾಡ್ಕೊಂಡಿದ್ದೀರಾ ಅದನ್ನ ತೆರವು ಮಾಡುವಂತಹ ಕಾರ್ಯಾಚರಣೆಗೆ ನಾವು ಇಳಿತೀವಿ ಅಂತ ಹೇಳಿದ್ರು. ಅದರಂತೆ ಇವತ್ತು ಬೆಳಗ್ಗೆ 10 ಗಂಟೆಯಿಂದಲೇ ತೆರವು ಕಾರ್ಯಾಚರಣೆಯನ್ನ ಮಾಡಲಾಗಿದೆ. ನಗರದ ಎಲ್ಲಾ ಭಾಗಗಳಲ್ಲೂ ಕೂಡ ಫುಟ್ಪಾತ್ ತೆರವು ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ. ಸಂದೀಪ್ ಉನ್ನಿಕೃಷ್ಣನ್ ರಸ್ತೆ ಆಗಿರ್ಬೋದು, ವಿಜಯನಗರ ಆಗಿರ್ಬೋದು, ಕತ್ರಿಗುಪ್ಪೆ ಆಗಿರ್ಬೋದು, ವಿದ್ಯಾರಣ್ಯಪುರ ಆಗಿರ್ಬೋದು, ಈ ಎಲ್ಲಾ ಭಾಗಗಳಲ್ಲೂ ಕೂಡ ತೆರವು ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ. ಒಂದಷ್ಟು ಮ್ಯಾನ್ಯುವಲ್ ಆಗಿ ತೆರವು ಕಾರ್ಯಾಚರಣೆ ಮಾಡ್ತಾ ಇದ್ರೆ ಮತ್ತೊಂದಷ್ಟು ಕಡೆಗಳಲ್ಲಿ ಜೆಸಿಬಿ ಮೂಲಕ ತೆರವು ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ. ವ್ಯಾಪಾರಿಗಳು ವಿರೋಧವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಕೆಲವು ಕಡೆಗಳಲ್ಲಿ ಮುಂಚೆನೆ ಹೇಳಿದ್ರೆ ನಾವು ನಮ್ಮ ಒಂದು ಒತ್ತುವರಿ ಏನಿತ್ತು ಅಥವಾ ನಮ್ಮ ಅಂಗಡಿಯನ್ನ ನಾವು ಏನು ಫುಟ್ಪಾತ್ ಮೇಲೆ ಇಟ್ಟಿದ್ವಿ ಅದನ್ನ ಸ್ವಯಂ ಪ್ರೇರಿತವಾಗಿ ನಾವೇ ತೆಗಿತೀವಿ ಅಂತ ಹೇಳಿದ್ರು. ಆದ್ರೆ ಡೆಡ್ ಲೈನ್ ಅನ್ನ ಫಿಕ್ಸ್ ಮಾಡಿರೋ ವಿಚಾರ ಕೆಲವೊಂದಿಷ್ಟು ಜನಕ್ಕೆ ಗೊತ್ತಿಲ್ಲದೆ ಇರಬಹುದು. ಆದ್ರೆ ಮಲ್ಲೇಶ್ವರಂ ವಿಭಾಗದಲ್ಲಿ ನಾವೀಗಷ್ಟೇ ಗಮನಿಸಿದ್ವಿ, ಒಂದಷ್ಟು ವ್ಯಾಪಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. 90% ಅಷ್ಟು ವ್ಯಾಪಾರಿಗಳು ತಾವೇನ್ ಒತ್ತುವರಿ ಮಾಡಿದ್ರು ಅದನ್ನ ಸ್ವಯಂ ಪ್ರೇರಿತವಾಗಿ ತೆರವು ಮಾಡಿಕೊಂಡಿದ್ದಾರೆ. ಹೀಗಾಗಿ ಅಧಿಕಾರಿಗಳು ಆ ಭಾಗಕ್ಕೆ ಭೇಟಿ ಕೊಟ್ಟು ಇನ್ನು ಉಳಿದಷ್ಟು ಏನು ಜನರು ಒತ್ತುವರಿಯನ್ನ ಮಾಡಿಕೊಂಡಿದ್ದಾರೆ ಇದನ್ನ ತೆರವು ಮಾಡುವಂತಹ ಕಾರ್ಯಾಚರಣೆಗೆ ಇಳಿತಾರೆ. ಸೊ ವ್ಯಾಪಾರಿಗಳು ಒಂದಷ್ಟು ಜನ ಬೇಸರವನ್ನ ವ್ಯಕ್ತಪಡಿಸಿದ್ರು, ನಾವಾಗಲೇ ಗಮನಿಸಿದ್ವಿ. ಎಲ್ಲರೂ ಕೂಡ ವಿದ್ಯಾವಂತರಿದ್ದೀವಿ, ನಮಗೆ ಇದರಿಂದಲೇ ವ್ಯಾಪಾರ ಆಗ್ತಾ ಇದೆ. ಶ್ರೀಮಂತರು ಮಾತ್ರ ಮಾಲ್ಗಳಿಗೆ ಹೋಗ್ತಾರೆ, ಒಂದಷ್ಟು ಬಡ ಜನರು ಬೀದಿ ಬದಿ ವ್ಯಾಪಾರಿಗಳ ಹತ್ರನೇ ಎಲ್ಲವನ್ನ ಕೊಂಡುಕೊಳ್ತಾರೆ. ಅವರಿಗೆ ಪರ್ಯಾಯ ವ್ಯವಸ್ಥೆಯನ್ನ ಫಸ್ಟ್ ನೀವು ಮಾಡಿ, ಅದಾದ ನಂತರದಲ್ಲಿ ತೆರವು ಕಾರ್ಯಾಚರಣೆಯನ್ನ ಮಾಡಿ ಅನ್ನುವಂತಹ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಆದ್ರೆ ಅದ್ಯಾವ ಮಾತಿಗೂ ಕೂಡ ಜಿಬಿ ಅಧಿಕಾರಿಗಳಾಗಿರ್ಬೋದು, ಸಿಬ್ಬಂದಿಗಳಾಗಿರ್ಬೋದು
ಸೊಪ್ಪು ಹಾಕದಾಗೆ ಕಾಣಿಸ್ತಾ ಇಲ್ಲ. ಎಲ್ಲರನ್ನೂ ಕೂಡ ತೆರವು ಮಾಡುವಂತಹ ಕಾರ್ಯಾಚರಣೆಗೆ ಮುಂದಾಗಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.